ಶ್ರೀಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯದಲ್ಲಿ ದ್ವಿತೀಯ ಭಾಗದಲ್ಲಿ ಕಮಲನಾಥ ವೈಜಯಂತಿ ವನಮಾಲ ಶೋಭಿತ ಕೌಸ್ತುಭಭೂಷಿತ ಸುವರ್ಣವರ್ಣ ನವರತ್ನಕುಂಡಲಧಾರಿ ಕಸ್ತೂರಿ ಶ್ರೀಗಂಧಲೇಪನ ಗರುಡಾರೂಢ ಶೋಭಿತ ಕಾಮಧೇನು ಶ್ರೀವತ್ಸಲಾಂಛನ ಕಲ್ಪವೃಕ್ಷ ಚಿಂತಾಮಣಿ ಕ್ಷೀರಾಬ್ಧಿಶಾಯಿ ಶೇಷಶಾಯಿ ವಟಪತ್ರಶಾಯಿ ಖಗವಾಹನ ದೇಶಕಾಲ ಗುಣಾತೀತ ಎಂಬುದಾಗಿ 16 ಷೋಡಶೋಪಚಾರ ರೀತ್ಯ ಭಗವಂತನ ನಿಂತ ಭಂಗಿ ರೂಪಚಿಂತನೆಯನ್ನು ನಡೆಸಿದ್ದಾರೆ. ಪ್ರಸ್ತುತ 68ನೆಯ ಗದ್ಯ ಕಾಮಧೇನು. ಇದನ್ನು ನಾವು ಚಿಂತಿಸಬೇಕಾಗಿದೆ. ಕಾಮಧೇನು ಅಂದರೇನು? ಇದು ಭಗವಂತನ ನಿಂತ ಭಂಗಿ. ಹಿಂದೆ ನಾವು ನಿಂತ ಭಂಗಿಯನ್ನು ಚಿಂತಿಸಿದೆವು. ಗರುಡಾರೂಢ ಶೋಭಿತ ಎಂಬುದರಲ್ಲಿ ಕುಳಿತ ಭಂಗಿಯನ್ನು ಚಿಂತಿಸಿದೆವು. ಕಾಮಧೇನು ಎಂಬತಕ್ಕಂಥದ್ದು ನಿಂತ ಭಂಗಿಯೂ ಹೌದು, ಕುಳಿತ ಭಂಗಿಯೂ ಹೌದು. ಹೇಗೆ ಅನ್ನೋದು ಚಿಂತನೆ ಮಾಡೋಣ. ಭಗವಂತನ ಭಕ್ತರ ಸಾಲಿನಲ್ಲಿ ಗರುಡನಿಗೆ ಸಮವಾದ ಶೇಷದೇವರು, ರುದ್ರದೇವರು, ನಂತರ ಇಂದ್ರಕಾಮರು ಇದ್ದಾರೆ. ಅವರು ದೇವರ ಪರಿವಾರ. ಇಲ್ಲಿ ಕಾಮದ ಏನು, ಕಾಮಧೇನು ಎಂಬ ಶಬ್ದ ವಿಭಾಗಿಸಿದಾಗ ನಂತರ ಇಂದ್ರ ಕಾಮರು ಗೋಚರಿಸುತ್ತಾರೆ. ಕಾಮಧೇನು ಎಂಬ ಸಂಯುಕ್ತ ಅಕ್ಷರ ಗರುಡ ಶೇಷ ರುದ್ರರ ಪತ್ನಿಯರನ್ನು ಸೇವಿಸುವಂತೆ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿಯನ್ನು ದಯಪಾಲಿಸುವ ಕಾಮಧೇನುವಿನ ಅಮೃತ, ಅದರ ಬಳಕೆ ಘೃತ, ಅದರಿಂದ ಹವ್ಯ ಕವ್ಯಗಳು, ಬಾಹ್ಯ ಪದಾರ್ಥದಿಂದ ಶುಚಿತ್ವ, ಗೋಮಯದಿಂದ ಆಸನ ಶುದ್ಧಿ, ಇವೆಲ್ಲವೂ ಭಗವಂತನ ಆರಾಧನೆಗೆ ಪೂರಕ ವಸ್ತುಗಳು. ಇದು ಸಾಮಾನ್ಯ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಕಾಮಧೇನು ಎಂಬತಕ್ಕಂಥದ್ದನ್ನು ಹಿಂದೆ ನಾವು ಏನು ತಿಳಿದೆವು? ಭಗವಂತನ ನಾಮವಿಶೇಷ ಅಂತ ತಿಳಿದು ಈಗ ಕ್ರಿಯಾವಿಶೇಷ ಮತ್ತು ರೂಪವಿಶೇಷವೆಂದು ನಾವು ಚಿಂತಿಸಿದಾಗ ಕಾಮಧೇನು ಎಂಬ ಶಬ್ದದಿಂದಲೇ ಅವನು ಗುಣಪೂರ್ಣ ಮತ್ತು ಅವನನ್ನು ಆರಾಧನೆ ಮಾಡತಕ್ಕಂಥವರಲ್ಲಿರ್ತಕ್ಕಂಥ ದೋಷವನ್ನು ತೆಗೆಯತಕ್ಕವನು ಎಂದು ತಿಳಿಸುವ ಶಬ್ದ ಕಾಮಧೇನು. ಶುಚಿತ್ವವನ್ನು ಒದಗಿಸುವ ಶಬ್ದ ಕಾಮಧೇನು. ಕಾಮಧೇನುವಿನ ಸ್ಮರಣೆಯೇ ಶುದ್ಧಿದಾಯಕ. ಪರಮಶುದ್ಧಿಗೆ ಶುದ್ಧಿಯಾದವ ಭಗವಂತ, ಮಂಗಳಕ್ಕೆ ಮಂಗಳನು. ಅವನ ಸ್ಮರಣೆಯು ಶುದ್ಧಿಯಾದವನಿಗೆ ಮಾತ್ರವೇ ಲಭ್ಯ. ಆದ್ದರಿಂದ ಭಗವಂತನನ್ನು ಕಾಮಧೇನು ಎಂದು ಕರೆದಿದ್ದಾರೆ. ಸ್ವತಃ ಶುದ್ಧ ಮತ್ತು
ಇವನನ್ನು ಸ್ಮರಣೆ ಮಾಡತಕ್ಕಂಥವರು ಶುದ್ಧರಾಗಿರುತ್ತಾರೆ. ಮತ್ತು ಕದಾಚಿತ್ ಅವರಲ್ಲಿ ಇರಬಹುದಾದಂಥ ದೋಷವೊಂದಿನ ಅವರು ಶುದ್ಧವಾಗುತ್ತಾರೆ ಅಂತ ಅರ್ಥ. ಆದ್ದರಿಂದ ಕಾಮಧೇನು ಅಂತ ಹೇಳಿದ್ದಾರೆ. ಯಸ್ಮರೇತ್ ಪುಂಡರೀಕಾಕ್ಷ ಸ ಬಾಹ್ಯ ಅಭ್ಯಂತರ ಶುಚಿ ಎಂಬುದು ಪ್ರತಿನಿತ್ಯದ ನಾವು ಸಂಧ್ಯಾವಂದನೆಯಲ್ಲಿ ಪ್ರತಿ ಸಂದರ್ಭದಲ್ಲಿ ಹೇಳುವ ಮಂತ್ರವಾಗಿದೆ. ಭಗವಂತನ ಸ್ಮರಣೆಯಿಂದಲೇ ನಮ್ಮ ಒಳಗಿನ ಶುದ್ಧಿ ಮತ್ತು ಬಾಹ್ಯ ಶುದ್ಧಿ. ನಾವು ನೀರಿನಿಂದ ತೊಳೆದುಕೊಂಡರೆ, ಬೆಂಕಿಯಿಂದ ಸುಟ್ಟುಕೊಂಡರೆ ಅದು ಶುದ್ಧಿ ಎನಿಸುವುದಿಲ್ಲ. ಭಗವಂತನ ನಾಮಸ್ಮರಣೆಯಿಂದ ಪವಿತ್ರವಾಗುವುದು ಎಂಬುದನ್ನು ನಾವು ತಿಳಿಯಬೇಕು. ವೈದಿಕ ಮಾತಿಗೂ ಕಾಮಧೇನು ಶಬ್ದಕ್ಕೆ ಹತ್ತಿರವಾದ ಹಾಗೂ ಸುಂದರವಾದ ಜೋಡಣೆ ಇದೆ. ಕಾಮದಹ ಎಂಬುದು ಭಗವಂತನ ನಾಮ. ಅದು ವಿಷ್ಣು ಸಹಸ್ರನಾಮದಲ್ಲಿ ನಾವು ನೋಡಬಹುದು. ಶ್ರೇಷ್ಠ ಕಾಮವನ್ನು ಕೊಟ್ಟವನು ಕಾಮದಹ ಎಂದರ್ಥ. ಅನಿಷ್ಟ ಕಾಮವನ್ನು ದಹಿಸಿದವನು ಅವನನ್ನು ಕಾಮದಹ ಎಂದು ಹೇಳಬೇಕು. ಉತ್ಕೃಷ್ಟ ಕಾಮವನ್ನು ದಯಪಾಲಿಸುವ ಕಾಮಧೇನು. ಇಲ್ಲಿ ಉಕಾರ ಧೇನು ಎಂಬುದರಲ್ಲಿ ಉಕಾರ ಉತ್ಕೃಷ್ಟತೆಯನ್ನು ಬೋಧಿಸ್ತಾ ಇದೆ. ಏಕೆಂದರೆ ಭಗವಂತನಿರತಕ್ಕಂಥ ಶುದ್ಧತ್ವ, ಕಾರುಣ್ಯ ಇನ್ಯಾರಲ್ಲೂ ಇರಲು ಸಾಧ್ಯವಿಲ್ಲ. ಅತಿ ಉತ್ಕೃಷ್ಟತೆ ಇಲ್ಲಿರ್ತಕ್ಕಂಥದ್ದು, ಅತಿ ಉತ್ಕೃಷ್ಟ ಗುಣ ಇರ್ತಕ್ಕಂಥದ್ದು ಕೇವಲ ಭಗವಂತನಲ್ಲಿ ಎಂದು ತೋರಿಸುವುದಕ್ಕೋಸ್ಕರವಾಗಿ ಕಾಮಧೇನು ಎಂಬುದರಲ್ಲಿ ಉಕಾರ ನಮಗೆ ತಿಳಿಸಿಕೊಡ್ತಾ ಇದೆ. ಹೀಗೆ ಭಗವಂತನ ನಾಮ, ಆಕಾರ, ಗುಣ ಎಲ್ಲವನ್ನು ತಿಳಿಸುವ ಶಬ್ದ ಕಾಮಧೇನು. ಕಾಮಧೇನು ಎಂಬುದು ಶ್ರೀಲಿಂಗವಾಚಕ ಅಂತ ನಾವು ಸಾಧಾರಣವಾಗಿ ತಿಳಿತೀವಿ. ಭಗವಂತನ ಪುರುಷನೂ ಹೌದು, ಭಗವಂತನ ಸ್ತ್ರೀಯೂ ಹೌದು. ಭಗ ಶಬ್ದ ಸ್ತ್ರೀತ್ವವನ್ನು ತಿಳಿಸಿದರೆ ವಂತ ಎಂಬುದು ಪುರುಷತ್ವವನ್ನು ಅರ್ಥೈಸಬಹುದು. ಲೋಕ ವಿಲಕ್ಷಣವಾಗಿ ಭಗವಂತನಲ್ಲಿ ಸಲ್ಲಕ್ಷಣವಾಗಿಯೂ ಇರುವಂತಾಗಿದೆ. ಇಲ್ಲಿ ವಿರುದ್ಧ ಗುಣಗಳು ಭಗವಂತನಲ್ಲಿ ಅವಿರುದ್ಧವೇ ಆಗಿರುತ್ತದೆ. ಆದ್ದರಿಂದ ಕಾಮಧೇನು ಶಬ್ದವೇ ಭಗವದ್ವಾಚಕವೇ ಆಗುವುದು. ಸ್ತ್ರೀತ್ವ ಅಂದರೆ ನೇರ ಉತ್ಪಾದಕ ಅಂತ ಅರ್ಥ. ಬ್ರಹ್ಮನನ್ನೇ ಹುಟ್ಟಿಸಿ ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತ ಇವನನ್ನು ಜಗದ್ಯೋನಿ ಜನ್ಮಾದ್ಯಸ್ಯತಃ ಎಂಬ ವಾಕ್ಯಗಳು ಭಗವಂತ ಉತ್ಪಾದಕ ಎಂದೇ ಘೋಷಿಸುತ್ತಾ ಇದೆ. ಎಲ್ಲ ಸ್ತ್ರೀಯರಿಗೆ ಬಿಂಬರೂಪಿ ಭಗವಂತನೇ ಸ್ತ್ರೀರೂಪನಾಗಿಯೇ ಇರುವುದು. ಇದು ದಾಸರು ತೋರಿಸುವ ಅತ್ಯಂತ ಮಹತ್ವ ವಿಷಯವಾಗಿದ್ದು, ಸ್ತ್ರೀಯರಿಗೂ ಉಪಾಸನೆಗೆ ದಿವ್ಯ ಮಾರ್ಗ ತೋರಿಸಿದ್ದಾರೆ. ಇದಕ್ಕೆ ಆಧಾರ ಏನಪ್ಪ ಅಂದರೆ ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಕೇವಲ ಲಕ್ಷ್ಮೀದೇವಿಯನ್ನು ಆರಾಧಿಸಿದರೆ ಅದು ಕ್ಲಿಷ್ಟ ಸಾಧನೆ ಎನಿಸುವುದು ಎಂದು ಹೇಳಿದ ಮಾತಿನಿಂದಲೇ ಸ್ತ್ರೀಯರಿಗೆ ಕೇವಲ ಪುರುಷನೆಂದು ಆರಾಧಿಸುವುದು ಕ್ಲಿಷ್ಟಕರ ಎನಿಸುತ್ತದೆ. ಶ್ರೀ ಲಕ್ಷ್ಮೀದೇವಿಗೆ ಮಾತ್ರವೇ ಪತಿಯಾಗಿರುವ ಭಗವಂತ ಇನ್ನಾರು ಪತಿ ಎಂದು ಭಾವಿಸಿ ಆರಾಧಿಸುವಂತಿಲ್ಲ, ಅದು ದೋಷವಾಗುತ್ತದೆ. ಶ್ರೀ ಸರಸ್ವತೀ ದೇವಿಯರು, ಭಾರತೀ ದೇವಿಯರು ಮಾವನೆಂದೇ ಆರಾಧಿಸುತ್ತಾರೆ. ಪಾರ್ವತಿ ಮುಂತಾದವರೆಲ್ಲರೂ ತಾತನೆಂದೇ ಆರಾಧಿಸುತ್ತಾರೆ. ಎಲ್ಲರೂ ಲಕ್ಷ್ಮೀಪತಿ ಎಂದೇ ಆರಾಧಿಸತಕ್ಕದ್ದು. ಉಳಿದ ಸಾಮಾನ್ಯರು ಕೇವಲ ಸ್ವಾಮಿ ಎಂದು ಆರಾಧಿಸಬೇಕು. ದಾಸರು ಸ್ತ್ರೀತ್ವ ಶಬ್ದವಾಚಕದಿಂದ ಸಕಲರಿಗೂ ದಿವ್ಯ ಮಾರ್ಗದರ್ಶನ ಒದಗಿಸಿದ್ದಾರೆ. ಅದು ಕಾಮಧೇನು. ಅತ್ಯಂತ ಗಹನ ವಿಷಯವು ದಾಸರಿಗೆ ಸುಲಭ ಭಾಷೆಯಲ್ಲಿ ಬೋಧಿಸುವ ಜಾಣ್ಮೆ ಇಲ್ಲಿ ಕಾಣಬಹುದಾಗಿದೆ. ಭಗವಂತ ಶಬ್ದದಿಂದಲೇ ತಾನು ಹೆಣ್ಣು ಹೌದು ಗಂಡು ಹೌದು ಎಂದು ತಿಳಿಯಬಹುದಾಗಿದೆ. ಲೋಕದಲ್ಲಿ ಉಮಾಮಹೇಶ್ವರರು 2 ಜೀವದಿಂದ ಅರ್ಧನಾರೀಶ್ವರ ಎನಿಸಿದರೆ ಭಗವಂತ ಸ್ವತಂತ್ರವಾಗಿ ತಾನೇ ಹೆಣ್ಣು ಹೌದು ತಾನೇ ಗಂಡು ಹೌದು ಎಂಬುದನ್ನು ನಿರೂಪಿಸಿದ್ದಾರೆ. ಇದರಿಂದ ನಾವು ತಿಳಿಯಬಹುದಾಗಿರತಕ್ಕಂಥ ಒಂದು ಅರ್ಥ ಏನೆಂದರೆ
ಉಮಾಮಹೇಶ್ವರಿಗಿನ್ನ ಉತ್ತಮ ಪುರುಷ ಭಗವಂತ. ಹೆಣ್ಣನ್ನು ವಂತ ಶಬ್ದದಿಂದ ಗಂಡನ್ನು ತೋರಿಸುವುದರ ಮೂಲಕ ಲೋಕ ವಿಲಕ್ಷಣವನ್ನು ಹೇಳದಂತೆ ಆಗುತ್ತದೆ. ನಮ್ಮ ಸ್ವರೂಪದ ಬಯಕೆಗಳೇ ಸ್ವರೂಪ ಕಾಮಗಳು. ಇದನ್ನು ಪೂರೈಸುವನೇ ಕಾಮದಹ. ದೇವತೆಗಳ ಪೂರ್ಣ ಪ್ರಮಾಣ ವಿಕಸನ, ಋಷಿಗಳಿಗೆ ಮಧ್ಯಮ ಪ್ರಮಾಣ ವಿಕಸನ, ಮಾನುಷೋತ್ತಮರಿಗೆ ಅಧಮ ಪ್ರಮಾಣ ವಿಕಸನ, ಇತರರಿಗೆ ಅಲ್ಪ ಪ್ರಮಾಣ ವಿಕಸನ ಮಾತ್ರ ಪೂರೈಸುವನಾದ್ದರಿಂದ ಕಾಮಧೇನು ನೆನೆಸಿಕೊಳ್ಳುತ್ತಾನೆ. ಅಂದರೆ ಅವರವರ ಯೋಗ್ಯತಾನುಸಾರಿಯಾಗಿ ಭಗವಂತ ಪ್ರಕಟನಾಗುತ್ತಾನೆ. ಅದರಂತೆ ಅವರ ಗುಣಗಳು ಅಲ್ಪ ಪ್ರಮಾಣದಲ್ಲಿರುವುದರಿಂದ ಅದನ್ನು ಪ್ರಕಟಿಸುತ್ತಾನೆ ಎಂದರ್ಥ. ಅಮೃತ ಸಾಗರಕ್ಕೆ ಹೋದರೂ ಅವರವರ ಪಾತ್ರೆಯಷ್ಟೇ ಅಮೃತ ಹೊತ್ತು ತರಲು ಸಾಧ್ಯವಾದೀತು ಅಲ್ಲವೇ? ಅಂತೆಯೇ ಎಲ್ಲರಿಗೂ ಪೂರ್ಣ ಪ್ರಮಾಣ ನೀಡುವವನೇ ಎಂಬ ಶಂಕೆಗೆ ಉತ್ತರವೇ ಕಾಮಧೇನು. ಕಾಮಧೇನು ಅಮೃತ ನೀಡುವಂತೆ ವೇದಗಳೆಂಬ ಅಮೃತವನ್ನು ಸಕಲ ದೇವತೆಗಳಿಗೆ ಶ್ರೀ ವೇದವ್ಯಾಸದೇವರು ಒದಗಿಸಿದ್ದಾರೆ. ಆದ್ದರಿಂದ ಸಕಲ ದೇವತೆಗಳು ಅಮೃತಹಾರಿಗಳು, ಋಷಿಗಳು ಸಸ್ಯಾಹಾರಿಗಳು, ಭೂಲೋಕದ ಭೂಸುರರು ಇದನ್ನು ಸಸ್ಯಾಹಾರಿಗಳಾಗಿ ಅಮೃತಹಾರಿಗಳಾಗಿ ಅನುಮೋದಿಸಿದ್ದಾರೆ. ಇನ್ನು ಯಾರಿದ್ದಕ್ಕೆ ವ್ಯತಿರಿಕ್ತವಾಗಿರತಕ್ಕಂಥವರು ಮಾಂಸಾಹಾರಿ ಎಂಬುದಾಗಿ ಪಂಚಭೂತಾದಿ ಅಭಿಮಾನಿಗಳನ್ನು ಅಸುರರಿಗಾಗಿ ಅಂತ ನಾವು ತಿಳಿಯಬಹುದು. ಕಾಮಧೇನು ಎಂಬ ಶಬ್ದದಿಂದಲೇ ನಾವು ಭಗವಂತನಲ್ಲಿ ಸೃಷ್ಟಿ ಸ್ಥಿತಿ ಲಯಕರ್ತವನ್ನು ನಿಯಮನ ಮಾಡತಕ್ಕಂಥವನು ಎಂದು ನಾವು ತಿಳಿಯಬಹುದು. ಕಾಮಧೇನು ಎಂದರೆ ಕರದಲ್ಲಿಗೆ ಬರುವಂಥದ್ದು ಕಾಮಧೇನು. ಕಲ್ಪವೃಕ್ಷ ಅಂದರೆ ಇದ್ದಲ್ಲಿಗೆ ನಾವು ಹೋಗತಕ್ಕದ್ದು ಎಂಬುದಾಗಿ ತಿಳಿಯಬಹುದು. ಕಾಮಧೇನು ಕರದಲ್ಲಿಗೆ ಬರುವುದು ಅಂದರೆ ಏನರ್ಥ? ನಮ್ಮ ಬಿಂಬರೂಪಿ ಭಗವಂತ ನಮ್ಮಲ್ಲೇ ಇದ್ದಾನೆ, ಅವನೇ ನಮ್ಮ ಕಾಮಧೇನು. ನಾವು ಪರರ ಮನೆಯಲ್ಲಿರತಕ್ಕಂಥ ಅತಿ ಉತ್ಕೃಷ್ಟವಾದ ಧೇನುವನ್ನು ನೋಡಬಾರದು, ನಮ್ಮಲ್ಲಿರುವ ಧೇನುವನ್ನು ನೋಡಬೇಕು. ಅದೇ ನಮ್ಮ ಕಾಮವನ್ನು, ಕಾಮದಹ ಅಂದರೆ ಸ್ವರೂಪ ಜ್ಞಾನವನ್ನು, ಸ್ವರೂಪ ಯೋಗ್ಯತೆಯನ್ನು ಕೊಡತಕ್ಕಂಥವನು. ಆದ್ದರಿಂದ ಕಾಮಧೇನು ಎಂಬತಕ್ಕಂಥದ್ದು ನಮ್ಮ ಬಿಂಬಮೂರ್ತಿ. ಇದನ್ನು ಪುರಂದರದಾಸರು ದೇವರ ರೂಪ ಚಿಂತನೆಯಲ್ಲಿ ಇಟ್ಟು ನಮ್ಮ ಬಿಂಬ ಕುಳಿತು ಇರುತ್ತದೆ, ನಿಂತು ಇರುತ್ತೆ, ಮಲಗಿ ಇರುತ್ತದೆ. ಕಾಮಧೇನು ಎಂಬತಕ್ಕಂಥದ್ದು ಕೇವಲ ಒಂದು ಹಸುವನ್ನು ನೋಡಿದಾಗ ಅದು ನಿಂತಿರುವುದನ್ನು ನೋಡುತ್ತೇವೆ, ಕುಳಿತಿರುವುದನ್ನು ಕಾಣುತ್ತೇವೆ, ಕುಳಿತೇ ಮಲಗಿರುತ್ತದೆ, ನಿದ್ರಿಸುವುದನ್ನು ನಾವು ನೋಡುತ್ತೇವೆ. ಇದು ಹೊರಗೆ ಏನು ಕಾಣ್ತಿದ್ದೀವಿ ಅದು ಒಳಗೆ ಬಿಂಬರೂಪಿ ಭಗವಂತನಿದ್ದಾನೆ, ಅವನು ಕಾಮಧೇನು. ಹೀಗೆ ಅಂತರಂಗ ಪೂಜೆಯಲ್ಲಿ ಮಾಡಿಕೊಂಡು ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಎಂಬ ಆದೇಶವನ್ನು ಶ್ರೀ ಪುರಂದರದಾಸರು ಈ ಮೂಲಕ ನೀಡಿದ್ದಾರೆ. ಇಂತಹ ಅಮೋಘ ಚಿಂತನೆಯನ್ನು ಒದಗಿಸಿದ ಶ್ರೀ ಪುರಂದರದಾಸರಿಗೆ, ನಮ್ಮ ಗುರು ಹಿರಿಯರಿಗೆ, ನಮ್ಮ ವಿದ್ಯಾ ಗುರುಗಳಿಗೆ ಮತ್ತು ಮೂಲ ಗುರುಗಳಾದ ಶ್ರೀ ಮಧ್ವಾಚಾರ್ಯರಿಗೆ, ಎಲ್ಲರ ಅಂತರ್ಯಾಮಿಯಾಗಿರ್ತಂಥ ಭಗವಂತ ಇವರೆಲ್ಲರೂ ಸಹ ನಾವು ಭೂಯಿಷ್ಠಾಂತೆ ನಮ ವಕ್ತಿಂಬಿದೇಮ ಎಂದು ಹೇಳಿ ನಮಸ್ಕರಿಸೋಣ. ಶ್ರೀ ಪುರಂದರದಾಸರೇ, ನಮಗೆ ಅತ್ಯಮೂಲ್ಯವಾದ ವಿಷಯಗಳನ್ನು ತಿಳಿಸ್ತಾ ಇದ್ದೀರಿ. ನಿಮ್ಮ ಅನುಗ್ರಹದಿಂದ ನಮ್ಮ ಬಿಂಬರೂಪಿ ಪ್ರಕಟವಾಗಲಿ, ನಮ್ಮ ಸ್ವರೂಪ ಜ್ಞಾನವನ್ನು ಒದಗಿಸುವಂತಾಗಲಿ ಎಂದು ಬೇಡಿಕೊಳ್ಳೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.